ಹಾಯ್ ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಗಗನ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂದ್ಕೊತೀನಿ. ಇದು ನಮ್ಮ ಅಕ್ಕನ ಮದುವೆ ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ನಮ್ಮ ಅಕ್ಕನ ಇವಾಗ ಚಕ್ರ ಪೂಜೆ ಎಲ್ಲ ಮುಗೀತು ಅಂತ ನಿನ್ನೆ ವ್ಲಾಗಲ್ಲಿ ಹಾಕಿದ್ದೆ ಅಲ್ವಾ. ಇದನ್ನು ನಾವು ಚೌಟ್ರಿಗೆ ಕರ್ಕೊಂಡು ಹೋಗಬೇಕು ಅಂತ ರೆಡಿ ಮಾಡ್ತಾಯಿದ್ದೀವಿ. ಅವಳೇನು ಊಟ ಮಾಡಿರಲಿಲ್ಲ ಅಂದ್ಬಿಟ್ಟು ನಮ್ಮ ಅಜ್ಜಿ ಊಟ ಮಾಡಿಸ್ತಿದ್ದಾರೆ. ನಾನು ಸ್ನಾನಕ್ಕೆ ಹೋಗ್ಬಿಟ್ಟಿದ್ದೆ, ಈಚೆ ಇದ್ದೆ ಅಂತ ಲೇಟಾಗಿ ಮೇಕಪ್ ಎಲ್ಲ ಆದಮೇಲೆ ನಾನು ವಿಡಿಯೋ ಮಾಡೋಂಗಾಯಿತು. ಆದರೂ ನಮ್ಮ ಅಕ್ಕ ಕ್ಯೂಟಾಗಿ ಕಾಣ್ತಿದ್ದಾಳೆ. ಈಗ ನಮ್ಮ ಚಿಕ್ಕಮ್ಮ ಹೇರ್ ಸ್ಟೈಲ್ ಮಾಡ್ತಾಯಿದ್ದಾರೆ. ಇವಾಗ ಹೇರ್ ಸ್ಟೈಲ್ ಸ್ಟಾರ್ಟ್ ಮಾಡಿದ್ದಾರೆ ನಮ್ಮ ಚಿಕ್ಕಮ್ಮ. ಅದೆಲ್ಲ ಕ್ಲಿಪ್ಪಿಂಗ್ ಎಲ್ಲ ಮಾಡ್ಕೊತಾ ಇದ್ದಾರೆ ಸ್ಟ್ರೈಟ್ ಮಾಡ್ಕೊಳ್ಳೋಕ್ಕೆ. ಫುಲ್ಲು ಮೇಕಪ್ ಹೇರ್ ಸ್ಟೈಲ್ ಆದಮೇಲೆ ಹೆಂಗೆ ಕಾಣ್ತಾಳೆ ಅಂತ ನೋಡೋಕ್ಕೆ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀನಿ ನಾನು. ಇವಾಗ ಅವ್ಳದ್ದು ಹೇರ್ ಸ್ವಲ್ಪ ಸಣ್ಣ ಅಲ್ವಾ, ಅದಕ್ಕೆ ಎಕ್ಸ್ಟೆನ್ಷನ್ ಆ್ಯಡ್ ಮಾಡಿಬಿಟ್ಟು ಈ ಥರ ಹೇರ್ ಸ್ಟೈಲ್ ಮಾಡಿದ್ದಾರೆ. ನೋಡೋಕ್ಕೆ ಎಷ್ಟು ಕ್ಯೂಟಾಗಿದೆ. ನಿಮಗೂ ಯಾರಿಗೆಲ್ಲ ಮೇಕಪ್ಗಾಗಲಿ ಹೇರ್ ಸ್ಟೈಲ್ ಮಾಡಿಸ್ಕೊಳ್ಳೋಕ್ಕಾಗಿದ್ರೆ ಬೇಕಾಗಿದ್ರೆ ಹೇಳಿ. ನಮ್ಮ ಚಿಕ್ಕಮ್ಮನ ಐಡಿ ಮೆನ್ಷನ್ ಮಾಡಿರ್ತೀನಿ, ಹೋಗಿ ಸರ್ಚ್ ಮಾಡಿ. ನಿಮಗೆಲ್ಲ ಯಾರಿಗೆಲ್ಲ ಬುಕ್ಕಿಂಗಾಗಿ ಕಾಯ್ತಾ ಇದ್ದೀರಾ ಎಲ್ಲರೂ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ. ಫೈನಲ್ ಅವ್ರು ಮೇಕಪ್ ಆದಮೇಲೆ ವಿಡಿಯೋ ಮಾಡೋಕ್ಕಾಗಲ್ಲ. ಇದು ಚೌಟ್ರಿಗೆ ಹೋಗ್ಬೇಕಾದ್ರೆ ಅವ್ರು ಗಾಡಿ ಹಚ್ಕೊಳಕ್ಕೆ ಹೋಗ್ತಾರಲ್ಲ ಅವಾಗ ವಿಡಿಯೋ ಮಾಡ್ಕೊಂಡಿದ್ದು. ಮೇಕಪ್ ಆರ್ಟಿಸ್ಟ್ ನೋಡಿ ಎಲ್ಲಿದ್ದರೂ ಪಾಪ ಅವ್ರು ಕೆಲಸ ಕಂಪ್ಲೀಟ್ ಮಾಡಬೇಕಾಗ, ಹಂಗಾಗಿ ನಮ್ಮ ಚಿಕ್ಕಮ್ಮ ನಮ್ಮ ಅಕ್ಕಂದು ಹೂವು ಕರೆಕ್ಟಾಗಿರಲಿಲ್ಲ ಅಂತ ಮುಗಿಸ್ತಿದ್ದಾರೆ. ನೆಕ್ಸ್ಟ್ ನಮ್ಮಮ್ಮ ನಮ್ಮ ಅಜ್ಜಿ ಎಲ್ಲ ಕರ್ಕೊಂಡು ಹೋಗಿ ಚೌಟ್ರಿ ಹತ್ರ ಹೋದ್ರು. ನಾವೆಲ್ಲ ರೆಡಿಯಾಗಿ ಹೋಗೋದು ಲೇಟ್ ಆಯಿತು. ನಾವು ಆಮೇಲೆ ರೆಡಿಯಾಗಿ ಹೋಗಿದ್ವಿ. ನಮ್ಮ ಚಿಕ್ಕಪ್ಪನ ಕಾರಲ್ಲೇ ಹೋಗ್ತಾ ಇದ್ದಾರೆ ಇವಾಗ ಅವರು. ನಾವು ಇವ್ರು ಹೋಗಿ ಒಂದು ½ ಆನ್ ಅವರ್ ಇಲ್ಲ 1 ಅವರ್ ಆದಮೇಲೆ ನಾವು ಚೌಟ್ರಿಗೆ ಹೋಗಿದ್ದು. ನೆಕ್ಸ್ಟ್ ನಾವು ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು, ಎಷ್ಟು ಲಗೇಜ್ ಆಗಿತ್ತು ಗೊತ್ತಾ, ಇದೆಲ್ಲ ಇಷ್ಟು ಫುಲ್ಲು ಲಗೇಜ್ ಅಲ್ಲಿಗೆ ಚೌಟ್ರಿಗೆ ತೊಗೊಂಡೋಗಿದ್ದು. ಇದಕ್ಕಿಂತ ಫಸ್ಟ್ ಒಂದು ಬಸ್ಸಲ್ಲಿ ತೊಗೊಂಡೋಗಿದ್ದು. ಇದು ನಮ್ಮ ರೂಮಿಗೆ ತೊಗೊಂಡೋಗೋಷ್ಟು ಮಾತ್ರ ಇಲ್ಲಿರೋದು. ಅಲ್ಲಿ ಹೋಗ್ತಿದ್ದಂಗೆ ನಮ್ಮ ಭಾವನ ರೆಡಿ ಮಾಡ್ತಾ ಇದ್ದಾರೆ. ನಮ್ಮ ಚಿಕ್ಕಮ್ಮ ಫುಲ್ ಮೇಕಪ್ ಆರ್ಟಿಸ್ಟ್ ಕೂಡ. ಓವರ್ ಮೇಕಪ್ ಇಷ್ಟ ಇಲ್ಲ ಅಂದ್ರೂ ಸಿಂಪಲ್ ಮೇಕಪ್ ಕೂಡ ಮಾಡ್ತಾರೆ. ನನಗೂ ಅಷ್ಟೇ ತುಂಬ ಓವರ್ ಮೇಕಪ್ ಏನು ಇಷ್ಟ ಇರಲಿಲ್ಲ, ಹಾಗಾಗಿ ಸಿಂಪಲ್ ಮೇಕಪ್ಪೇ ಮಾಡಿದ್ದು. ಇವಾಗ ಈ ಮೇಕಪ್ ಮುಗಿಸ್ಕೊಂಡು ನಮ್ಮ ಅಕ್ಕ ಮೇಕಪ್ ಆಗಿದ್ದು ಈಗ ಮೇಕಪ್ ಮಾಡ್ತಾ ಇರೋದು ಫೋಟೋಶೂಟ್ಗೆ ಹೋಗೋಕ್ಕೆ. ಇವ್ರನ್ನ ರೆಡಿ ಮಾಡೋ ಗ್ಯಾಪಲ್ಲಿ ನಾನು ಫೋಟೋಶೂಟ್ ಹತ್ರ ಹೋಗೋಣ ಅಂದ್ಬಿಟ್ಟು ನಾನು ರೆಡಿ ಆಗ್ತಾಯಿದ್ದೆ. ನಾವು ರೆಡಿಯಾಗಿ ಬರೋಷ್ಟರಲ್ಲಿ ಫ್ಲವರ್ ಡೆಕೋರೇಷನ್ ಎಲ್ಲ ಮುಗಿಸ್ತಾ ಇದ್ರು. ಫೈನಲ್ ಲುಕ್ ಈ ಥರ ಬಂದಿದೆ. ತುಂಬ ಇಷ್ಟ ಆಯಿತು ನನಗೆ. ಇದನ್ನು ನೋಡಿಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು ಸೋಮನಾಥೇಶ್ವರನ ದೇವಸ್ಥಾನ ಮಾಗಡಿ ಹತ್ರನೇ ಇದೆಯಲ್ಲ, ಅಲ್ಲಿ ಹೋಗಿದ್ದು. ಅಲ್ಲಿ ನಾವು ಫೋಟೋಗ್ರಾಫರ್ ಸ್ವಲ್ಪ ಬರೋದು ಲೇಟ್ ಆಯಿತು. ಆ ಗ್ಯಾಪಲ್ಲಿ ನಾವು ಒಳಗಡೆ ದೇವಸ್ಥಾನದಲ್ಲೆಲ್ಲ ಫೋನಲ್ಲಿ ಇಟ್ಕೊಂಡ್ವಿ. ಆದರೂ ಪ್ಲೇಸ್ ಚೆನ್ನಾಗಿದೆ. ಅಲ್ಲಿ ಫೋಟೋ ಶೂಟಿಂಗ್ ಮಾತ್ರ ಏನು ಮಾಡಿಸ್ದಂಗಿದೆ. ಇದೆಲ್ಲ ಫೋನಲ್ಲಿ ಹಿಡ್ದಿರೋದು, ಕ್ಯಾಮ್ರಾದಲ್ಲಿ ಹಿಡ್ದಿರೋದು ಇನ್ನೂ ಕ್ಲಾರಿಟಿಯಾಗಿ ಚೆನ್ನಾಗಿ ಬಂದಿದೆ. ನಾನಿದು ದೂರದಿಂದ ನಿಂತ್ಕೊಂಡು ಇಡ್ಸ್ಕೊಂಡಿದ್ದು. ಅವ್ರು ಅಲ್ಲಿ ಫೋಟೋ ಶೂಟ್ ಮಾಡ್ಕೋಬೇಕಾದ್ರೆ ನಾನು ಇಲ್ಲಿ ಸಪ್ರೇಟಾಗಿ ನನ್ನ ಫೋಟೋ ಶೂಟ್ ಮಾಡ್ಕೊತಿದ್ದೆ. ಎಲ್ಲೋದ್ರೂ ನನ್ನ ಫೋಟೋದು ಮಾತ್ರ ಮುಗಿಯಲ್ಲ. ನೆಕ್ಸ್ಟ್ ಅಲ್ಲಿಂದ ಬಂದ್ವಿ. ಅಲ್ಲಿಂದ ಕಾರಲ್ಲಿ ಬಂದಾದಮೇಲೆ ಇಲ್ಲಿ ಆ ಫ್ಲವರ್ ಡೆಕೋರೇಷನ್ ಹತ್ರ ಎಲ್ಲ ಸ್ವಲ್ಪ ಫೋಟೋ ಹಿಡಿಸ್ಕೊತಾ ಇದ್ವಿ. ಎಲ್ಲ ಮೆಮೊರಿಗೆ ಬೇಕಲ್ವ, ನಾವು ನೋಡಿದ ತಕ್ಷಣ ಈಗ ಈ ಥರ ಮಾಡಿದ್ದು ಹಂಗೆ ಮಾಡಿದ್ದು ಅಂತ ನೆನೆಸ್ಕೊಳ್ಳೋಕೆ ಬೇಕಲ್ವ, ಹಂಗಾಗಿ ಎಲ್ಲ ಫೋಟೋ ಹಿಡ್ಕೊತಾ ಇದ್ವಿ. ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ನಮ್ಮ ಮಕ್ಕನ ರಿಸೆಪ್ಷನ್ ಲುಕ್ ಹೆಂಗಿದೆ ನೋಡಿ, ತುಂಬ ಕ್ಯೂಟಾಗಿ ಕಾಣ್ತಿದ್ದಾಳಲ್ಲ. ಈ ಕ್ರೆಡಿಟ್ಸ್ ಎಲ್ಲ ನಮ್ಮ ಚಿಕ್ಕಮ್ಮಗೆ ಹೋಗಬೇಕು. ಇದೆಲ್ಲ ಫೋನಲ್ಲಿ ಹಿಡ್ದಿರೋ ಫೋಟೋಸು, ಇದೇ ಇಷ್ಟು ಕ್ಲಾರಿಟಿಯಾಗಿ ಬಂದಿದೆ. ಇನ್ನು ಕ್ಯಾಮ್ರಾದಲ್ಲಿ ಹಿಡ್ದಿರೋದು ಇನ್ನೂ ಸಖತ್ತಾಗಿರುತ್ತೆ. ಫೈನಲಾಗಿ ನಾವು ರೆಡಿ ಆಗೋ ಅಷ್ಟೊತ್ತಿಗೆ ಅವ್ರು ರಿಸೆಪ್ಷನ್ ನಿಂತಿದ್ರು. ಈಗ ಫಾಗಿಂದೆಲ್ಲ ಇದು ಮಾಡಿದ್ದೀವಿ. ಆದರೂ ಮದುವೆ ಮಾಡೋದು ಇಷ್ಟೊಂದು ಕಷ್ಟ ಇರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಯಾಕಂದರೆ ನಾನು ನೋಡಿರಲಿಲ್ಲ. ನಮ್ಮ ಅಕ್ಕನ ಮದುವೆಲಾದರೆ ಕಣ್ಮುಂದೆ ನಿಂತ್ಕೊಂಡು ನೋಡಿದ್ವಿ ಅಲ್ವಾ, ಹಂಗಾಗೆಲ್ಲ ಗೊತ್ತಾಗಿದ್ದು. ಇಷ್ಟೊಂದು ಬ್ಯುಸಿ ಇರ್ತಾರೆ ಅನ್ನೋದು ಗೊತ್ತಿರಲಿಲ್ಲ ನನಗೆ.
ರಿಸೆಪ್ಷನ್ ಸ್ಟಾರ್ಟ್ ಆಗೋದು ಸ್ವಲ್ಪ ಲೇಟ್ ಆಗಿತ್ತು, ಯಾಕೆಂದರೆ ನಾವು ಅವತ್ತೇ ಫೋಟೋಶೂಟ್ ಇಟ್ಕೊಂಡಿದ್ರಿಂದ ಅಲ್ಲಿ ಫೋಟೋಶೂಟ್ಗೆ ಹೋಗಿದ್ವಲ್ಲ, ಅಲ್ಲಿ ಸ್ವಲ್ಪ ಕ್ಯಾಮ್ರಾಮನ್ ಬೇರೆ ಸ್ವಲ್ಪ ಲೇಟ್ ಆಯಿತು, ಹಂಗಾಗಿ ರಿಸೆಪ್ಷನ್ ಸ್ವಲ್ಪ ಲೇಟ್ ಆಗಿತ್ತು. ನಾನು ಆಮೇಲೆಲ್ಲ ರೆಡಿಯಾಗಿ ಈ ಥರ ರೆಡಿ ಆಗಿದ್ದೆ. ನಂದು ಈ ಡ್ರೆಸ್ ಆಲ್ರೆಡಿ ನಾನು ಲಾಗಲ್ಲಿ ತೋರಿಸಿದ್ನಲ್ಲ, ಅದೇ ಡ್ರೆಸ್ಸು. ಇದು ನಮ್ಮ ಅಣ್ಣ ನಮ್ಮ ಚಿಕ್ಕಮ್ಮನ ಜೊತೆ ಫೋಟೋ ಇಟ್ಕೊಂಡಿದ್ದು. ಅಣ್ಣ ತಂಗಿದಿರು ಇಬ್ಬರು. ನಾನು ನಮ್ಮ ಅಣ್ಣನ ಜೊತೆ ಫೋಟೋ ಇಡಿಸ್ಕೊಂಡೆ, ನನ್ನ ತಮ್ಮನ ಜೊತೆ ಫೋಟೋ ಇಡಿಸ್ಕೊಂಡೆ. ನೆಕ್ಸ್ಟು ನಮ್ಮ ಚಂದು ಅಣ್ಣನ ಜೊತೆ ಇಡಿಸ್ಕೊಂಡೆ. ನೆಕ್ಸ್ಟ್ ನನ್ನ ತಂಗಿ ಇಡಿಸ್ಕೊತಾ ಇದ್ಲು. ನಾನೆಲ್ಲರ ಜೊತೆನೂ ಒಂದು ಪಿಕ್ ಇರಲಿ ಅಂದ್ಬಿಟ್ಟು ನಮ್ಮ ಅಜ್ಜಿ ಜೊತೆ, ನಮ್ಮ ದೊಡ್ಡಮ್ಮನ ಜೊತೆ, ನಮ್ಮ ಅಕ್ಕನ ಜೊತೆ ಎಲ್ಲರ ಜೊತೆನೂ ನಾನೊಂದು ಫೋಟೋ ಇಟ್ಕೊಂಡೆ. ಯಾಕಂದರೆ ತುಂಬ ಮೆಮೊರಿ ಆಗಿರಬೇಕಲ್ವ, ಹಂಗಾಗಿ ನಾನು ಫುಲ್ ಈ ಥರ ಕಾಣ್ತಾ ಇದ್ದೆ. ನನ್ನ ತಂಗಿ ಡ್ರೆಸ್ ಇದು, ಆದರೆ ಅವಳಿಗೆ ನಾನು ಬ್ಲಾಗಲ್ಲಿ ತೋರಿಸ್ದಂಗೆ ಗ್ರೀನ್ ಕಲರ್ ತಂದಿದ್ದು, ಅದು ಅವಳ ಸೈಜಿಗೆ ಆಗಲಿಲ್ಲ, ಅದಕ್ಕಾಗಿದ್ದು. ಇದು ನನ್ನ ಫ್ಯಾಮಿಲಿ ಫೋಟೋ ವಿತ್ ಮಮ್ಮೀಸ್. ನೆಕ್ಸ್ಟ್ ಇದೊಂದು ಗ್ರೂಪ್ ಫೋಟೋ ತೊಗೊಂಡ್ವಿ. ಇದೆಲ್ಲ ನಮ್ಮ ರಿಲೇಟಿವ್ಸು, ಇವ್ರ ಜೊತೆ ಎಲ್ಲ ಫೋಟೋ ಇಡಿಸ್ಕೊಂಡ್ವಿ. ಇನ್ನೂ ಫೋಟೋಸ್ ಬಂದಿಲ್ಲ, ಇದು ಮಾಮೂಲಿ ಫೋನಲ್ಲಿ ಇಟ್ಕೊಂಡಿದ್ದು ನಮ್ಮ ಫ್ಯಾಮಿಲಿದು. ನೆಕ್ಸ್ಟ್ ಇದು ಹುಡುಗ ಹುಡುಗಿ ಊಟಕ್ಕೆ ಹೋಗಿದಾಗ ನಮ್ಗೆ ಆಗಿತ್ತಲ್ವ, ಹಂಗಾಗಿ ಆ ಚೇರ್ ಖಾಲಿ ಇತ್ತಲ್ಲ, ಅಲ್ಲಿ ಫೋಟೋ ಇಟ್ಕೊಂಡಿತ್ತು. ನೆಕ್ಸ್ಟ್ ನಮ್ಮ ಅಕ್ಕ ಸ್ಯಾರಿ ಚೇಂಜ್ ಮಾಡ್ಕೊಂಡು ಬಳೆ ಶಾಸ್ತ್ರಕ್ಕೆ ರೆಡಿ ಆಗಿದ್ದಾಳೆ. ನಾನು ಯಾವ್ದಾದ್ರು ಡ್ಯಾನ್ಸ್ ಮಾಡೋಣ ಅಂದ್ಬಿಟ್ಟು ನಾವು ರೆಡಿ ಆಗ್ತಿದ್ವಿ. ಅಂದರೆ ನಾನು ಲೆಹೆಂಗಾ ತೆಗ್ದುಬಿಟ್ಟು ಗ್ರೀನ್ ಕಲರ್ ಡ್ರೆಸ್ ಹಾಕ್ಕೊಂಡೆ ಬಳೆ ಶಾಸ್ತ್ರಕ್ಕೆ ಅಂತ. ಈಗ ನಮ್ಮ ಅಕ್ಕ ಅರ್ಶಿನ ಕುಂಕುಮ ಕೊಡ್ತಿದ್ದಾಳೆ ಎಲ್ಲರಿಗೂ. ಬಳೆ ಹಾಕ್ತಿರೋದು ಯಾರು ಬೇರೆ ಯಾರಲ್ಲ, ನಮ್ಮ ಚಿಕ್ಕ ಅಜ್ಜಿನೇ. ಎಲ್ಲರೂ ಮಾತಾಡ್ಕೊಂಡು ಯೆಲ್ಲೋ ಕಲರ್ ಹಾಕೊಂಡ್ಬಿಟ್ಟಿದ್ದಾರೆ, ಯೆಲ್ಲೋ ವಿತ್ ಗ್ರೀನ್. ಯಾಕಂದರೆ ಬಳೆ ಶಾಸ್ತ್ರಕ್ಕೂ ಆಗಬೇಕು, ಅರ್ಶಿನ ಶಾಸ್ತ್ರಕ್ಕೂ ಆಗಬೇಕು ಅಂತ. ನಮ್ಮ ಅಕ್ಕೊಂದು ಈ ಬಳೆ ಶಾಸ್ತ್ರ ಸ್ಯಾರಿ ನಂಗೆ ತುಂಬ ಇಷ್ಟ ಆಯಿತು. ಅವರೆಲ್ಲ ಬಳೆ ಶಾಸ್ತ್ರಕ್ಕೋಸ್ಕರ ಎಲ್ಲ ವೇಟಿಂಗು. ನಮ್ಮ ಅಕ್ಕೊಂದಾದ್ಮೇಲೆ ಇವರೆಲ್ಲ ಹಾಕ್ಸ್ಕೊಳ್ಳೋದಕ್ಕೆ. ನಮ್ಮದೇನು ಬಳೆ ಗಿಲೆಲ್ಲ ಹಾಕ್ಸ್ಕೊಳ್ಳೋಂಗಿಲ್ವಲ್ಲ, ಇದೊಂದು ಜಸ್ಟ್ ವಿಡಿಯೋ ಮಾಡ್ಕೊಂಡ್ವಿ. ನಾವು ಮಾಮೂಲಿ ನಮ್ದು ಅದೇ ಅಲ್ವಾ, ಹಂಗೆ ಆಟ ಆಡ್ಕೊಂಡಿದ್ವಿ. ಒಂದು ಕೈಗೆ ಬಳೆ ಹಾಕ್ಸ್ಕೊಂಡಿದ್ದಾಯಿತು ನಮ್ಮ ಅಕ್ಕ, ಈಗ ಇನ್ನೊಂದು ಕೈಗೆ ಹಾಕ್ಸ್ಕೊತಾ ಇದ್ದಾಳೆ. ಇನ್ನೊಂದು ಏನಾಯಿತು ಅಂದರೆ, ಸೌಂಡ್ ಬಾಕ್ಸಲ್ಲಿ ಇದನ್ನು ಬ್ಲೂಟೂತ್ ಆನ್ ಆಗ್ತಾನೆ ಇಲ್ಲ. ನಾವು ಎಷ್ಟು ಸಲ ಆನ್ ಮಾಡಿದ್ರು ನಾವು ಆಡೋಕ್ಕೆ ಸ್ಟಾರ್ಟ್ ಮಾಡಿದಾಗೆಲ್ಲ ಒಂದು 5 ಸೆಕೆಂಡ್ 10 ಸೆಕೆಂಡ್ ಬರೋದು, ಹಂಗೆ ಸ್ಟಾಪ್ ಆಗೋದು, ಹಿಂಗೆ ಆಗ್ತಾಯಿತ್ತು. ಎಷ್ಟು 1.5 ಅವರ್ ಏನೋ ನಾನು ಆನ್ ಮಾಡೋದು ಆಫ್ ಮಾಡೋದು ಇದೇ ಮಾಡ್ತಿದ್ದೆ. ಯಾವುದೋ ಡ್ಯಾನ್ಸೇ ಬೇಡ ಅಂದ್ಬಿಟ್ಟು ಸುಮ್ಮನೆ ಕೂತ್ಕೊತಿದ್ದೆ. ಆವಾಗ ನಮ್ಮ ತಮ್ಮ ಬಂದುಬಿಟ್ಟು ಆನ್ ಮಾಡಿಕೊಟ್ಟ, ಆಮೇಲೆ ನಾವು ಆಡಿದ್ದು. ಅದೇನು ಆಫ್ ಆಗಿತ್ತೋ ಗೊತ್ತಿಲ್ಲ. ಅವರೆಲ್ಲ ಅಲ್ಲಿ ಬಳೆ ಶಾಸ್ತ್ರ ಮಾಡ್ತಿದ್ರು, ನಾನು ಈ ಟೆನ್ಷನಲ್ಲಿ ಓಡಾಡ್ತಿದ್ದೆ. ಫೈನಲಾಗಿ ಬಳೆ ಶಾಸ್ತ್ರ ಮಾಡಿ ಆದ್ರೂ ಅರ್ಶಿನ ಶಾಸ್ತ್ರ ಅರ್ಧ ಮಾಡಿದ್ರೂ ನಾವು ಹಾಡು ಕನೆಕ್ಟ್ ಮಾಡೋಕ್ಕೆ ಆಗ್ತಾನೇ ಇರಲಿಲ್ಲ. ಅದೇನಾಗಿತ್ತೋ ಗೊತ್ತಿಲ್ಲ. ನಮ್ಮ ಅಕ್ಕ ಅಲ್ಲೇ ಒಂದು ರೌಂಡ್ ಅರ್ಶಿನ ಹಾಕಿಸ್ಕೊಂಡು ಹುಡುಗಂಗೆ ಹಚ್ಚಿ ತಿರ್ಗಾ ನಮ್ಮ ಅಕ್ಕನ ಕರೆಸ್ಕೊಂಬತ್ತಾ ಇದ್ದಾರೆ. ನಾವು ಯಾವ ಶಾಸ್ತ್ರನೂ ಮಾಡೋಂಗಿಲ್ಲ ಅಲ್ಲ, ಜಸ್ಟ್ ನೋಡೋದು ವಿಡಿಯೋ ಮಾಡೋದು, ಇಷ್ಟೇ ನಮ್ಮ ಕೆಲಸ. ನಮ್ಮ ಮಮ್ಮಿ ಅಂತೂ ಫುಲ್ ಶಾಸ್ತ್ರದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ರು. ನಮ್ಮ ತಂಗಿಗೆ ಬೇರೆ ಹುಷಾರಿರಲಿಲ್ಲ, ನಮ್ಮ ಚಿಕ್ಕಮ್ಮ ನಮ್ಮ ತಂಗಿ ನೋಡ್ಕೊತಾ ಇದ್ರು. ಇವಾಗ ನಮ್ಮ ಚಿಕ್ಕಮ್ಮ ಶಾಸ್ತ್ರ ಮಾಡ್ತಿದ್ದಾರೆ. ಮೇಕಪ್ ಮಾಡೋದ್ರಲ್ಲಿ ಸ್ವಲ್ಪ ಬ್ಯುಸಿ ಇದ್ರಲ್ವ, ಹಂಗಾಗಿ ಎಲ್ಲ ವಿಡಿಯೋದಲ್ಲಿ ಇರಲಿಲ್ಲ. ಈಗ ನೋಡ್ತಿದ್ದೀರಲ್ವ, ಇವರೇ ನಮ್ಮ ಚಿಕ್ಕಮ್ಮ. ನಾನು ನೋಡಿ ಹಿಂಗೆ ಕೂತಿದ್ದೀನಿ. ಇದು ಆ್ಯಕ್ಚುಲಿ ಡ್ಯಾನ್ಸಲ್ಲಿ ಆದಮೇಲೆ ಮಾಡ್ಕೊಂಡಿರೋದು ವಿಡಿಯೋ ಅನ್ಸುತ್ತಿದ್ದು. ನೆಕ್ಸ್ಟ್ ಇದು ನಮ್ಮ ಅಕ್ಕಂಗೆ ಅರ್ಶಿನ ಶಾಸ್ತ್ರ ಆದಮೇಲೆ ಅವಳು ಹಿಂಗೆ ಕಾಣ್ತಿದ್ಲು. ನಾನು ಅವಳ ಜೊತೆ ಒಂದು ಎಲ್ಲ ಶಾಸ್ತ್ರದಲ್ಲೂ ಪಿಕ್ ಇದೆಯಲ್ಲ, ಇದರಲ್ಲಿ ಇಟ್ಕೊಳ್ಳೋಣ ಅಂತ ಹಿಡ್ಕೊಂಡೆ. ನಮ್ಮ ಅಕ್ಕ ಒಳಗಡೆ ಹೋದಾದ್ಮೇಲೆ ಇದೇನೋ ಹಸೆ ಅನಿಸುತ್ತೆ, ಅದನ್ನು ಚೇಂಜ್ ಮಾಡ್ತಿದ್ದಾರೆ. ಹುಡುಗಂಗೆ ಬೇರೆ ಥರ ಬರೀತಿದ್ದಾರೆ. ಹಸೆ ಅಂದರೆ ಈ ಥರ ರಂಗೋಲಿ ಬಿಡೋದು. ನನಗೆ ಇವೆಲ್ಲ ಗೊತ್ತಿರಲಿಲ್ಲ. ನಾನು ನಮ್ಮ ಅಕ್ಕನ ಮದುವೆಲಿ ನೋಡಿ ಎಲ್ಲರೂ ನೋಡ್ಕೊಂಡಿದ್ದು. ಈಗ ನಮ್ಮ ಬಾವಂಗೆ ಅರ್ಶಿನ ಹಚ್ಚುತ್ತಿದ್ದಾರೆ. ಆಲ್ರೆಡಿ ಒಂದು ರೌಂಡ್ ಹಚ್ಚಿಸ್ಕೊಂಡಿದ್ದಾರೆ. ನಾನು ಅವಾಗ ವಿಡಿಯೋ ಮಾಡಿರಲಿಲ್ಲ, ಆಮೇಲೆ ಇದು ವಿಡಿಯೋ ಮಾಡ್ಕೊಂಡಿರೋದು.
ನಮ್ಮ ದೊಡ್ಡಮ್ಮ ಎಲ್ಲ ಯಾಕಿದು ಯಾವುದು ಮಾಡ್ತಾಯಿಲ್ಲ ಅಂದರೆ ಅವರೆಲ್ಲ ಅಮ್ಮ ಸಮಾನ ಅಲ್ವಾ, ಅವ್ರು ಯಾರೂ ಮಾಡೋಂಗಿಲ್ಲ, ಹಂಗಾಗಿ ಅವ್ರು ಯಾರೂ ಮಾಡಿಲ್ಲ. ಇವ್ರು ನಮ್ಮ ಅತ್ತೆ. ಅಲ್ಲಿ ಹುಡುಗರು ಲಕ್ಷ್ಮೀ ಶಾಸ್ತ್ರ ಮಾಡ್ತಿದ್ರು, ಇಲ್ಲಿ ಇವರಿಬ್ಬರು ಇನ್ನೊಂದ್ಸಲ ಮದುವೆ ಆಗ್ತಿದ್ದಾರೆ. ಈಗ ಇವರೆಲ್ಲರೂ ಅರ್ಶಿನ ಹಚ್ಕೊತಿದ್ದಾರೆ. ಇದು ಆ್ಯಕ್ಚುಲಿ ಲಕ್ಷ್ಮೀ ಶಾಸ್ತ್ರದಲ್ಲಿ ಸ್ವಲ್ಪ ಜೋಶ್ ಇದ್ದಿದ್ದಂದರೆ ಎಲ್ಲರೂ ಹಚ್ಚಿಕೊಂಡು ಒಬ್ರು ಹಚ್ಚಿಸ್ಕೊಳ್ಳಲ್ಲ ಅಂದರೆ ಹಚ್ಕೊಳ್ಳೋಕ್ಕೆ ಅಂತ ಓಡಾಡ್ತಿದ್ದಲ್ಲ, ಇದು ಚೆನ್ನಾಗಿತ್ತು. ನೆಕ್ಸ್ಟ್ ನಮ್ಮ ಡ್ಯಾನ್ಸ್ ಶುರು ಮಾಡ್ಕೊಂಡ್ವಿ. ಆ್ಯಕ್ಚುಲಿ ಇದು ಅರ್ಧ ಆದಮೇಲೆ ವೀಡಿಯೋ ಮಾಡಿದ್ದು. ಸುಮ್ಮನೆ ಜೋಶಲ್ಲಿ ಆಡಬೇಕಲ್ಲ ಅಂತ ಜೋಶಾಗಿ ಆಡ್ತಾಯಿದ್ದೀವಿ ಅಷ್ಟೇ. Continue go. ನನ್ನ ತಂಗಿ ಏನು ಮಿಸ್ ಮಾಡಿದ್ರು ನಿದ್ದೆ ಮಾಡೋದು ಮಾತ್ರ ಮಿಸ್ಸೇ ಮಾಡಲ್ಲ. ಇದಾಗಿತ್ತು ಇವತ್ತಿನ ವ್ಲಾಗ್. ಪಾರ್ಟ್ 3 ವ್ಲಾಗ್ಗೋಸ್ಕರ ಕಾಯ್ತಾ ಇರಿ. ಬಾಯ್ ಬಾಯ್. ಸಿಗು.